ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಭರ್ಜರಿ ಡ್ಯಾನ್ಸ್ ಮೂಲಕ ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಪ್ರೋಮೋನ ಕಲರ್ಸ್ ಕನ್ನಡದವರು ಅವರ ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ. ಸೊ ನೋಡೋದಕ್ಕೆ ಸಿಕ್ಕಾಬಡೆ ಹೈಪ್ ಕ್ರಿಯೇಟ್ ಆಗ್ತಿದೆ ರಕ್ಷಿತಾ ಶೆಟ್ಟಿನ ಆ ರೀತಿ ನೋಡೋದಕ್ಕೆ. ಯಾಕಂದರೆ ನಾನು ಮೊದಲಿಂದನೂ ಹೇಳ್ತಿರೋದಿದೆ, ರಕ್ಷಿತಾ ಶೆಟ್ಟಿ ಹೇಗೆ ಅಡುಗೆ ಮಾಡ್ತಾಳೆ ಅಂತ ನೋಡೋದಕ್ಕೆ ತುಂಬಾ ಎಕ್ಸೈಟಲ್ಲಿ ಕಾಯ್ತಿದ್ದೀನಿ ಅಂತ. ಯಾಕಂದರೆ ನಾನು ಹಳೆ ವೀಡಿಯೋಸಲ್ಲೆಲ್ಲ ಹೇಳ್ದಂಗೆ ರಕ್ಷಿತಾ ಶೆಟ್ಟಿದು ಲೈಕ್ ಕರಾವಳಿ ಸ್ಟೈಲ್ ಫುಡ್ಸ್ನ ನಾವು ನೋಡಿದ್ದೀವಿ. ಫಿಶ್ ಮಾಡೋದಾಗಿರ್ಬೋದು, ಏಡಿ ಮಾಡೋದಾಗಿರ್ಬೋದು, ಅಥವಾ ಪ್ರಾನ್ಸ್ ಮಾಡೋದಾಗಿರ್ಬೋದು, ಈ ರೀತಿ ಐಟಮ್ಸ್ನ ಮಾತ್ರ ನಾವು ಜಾಸ್ತಿ ನೋಡಿರೋದು. ಅಥವಾ ಚಿಕನ್ ಕುಕ್ ಮಾಡೋದು, ಇದನ್ನು ಮಾತ್ರ ನಾವು ನೋಡಿದ್ದೀವಿ. ವೆಜಿಟೇಬಲ್ಸ್ ಹಾಕಿ ಏನಾದರೂ ಸಾಂಬಾರು ಮಾಡೋದು ಅಥವಾ ಡಿಫ್ರೆಂಟ್ ಡಿಶಸನ್ನು ಟ್ರೈ ಮಾಡೋದು, ಇದು ಯಾವುದನ್ನು ನಾವು ನೋಡಿಲ್ಲ. ಲೈಕ್ ಫಿಶಸಲ್ಲಿ ಏನಾದರೂ ಐಟಮ್ಸ್ಗಳನ್ನ ಅವಳು ಮಾಡ್ತಿದ್ದಾಳೆ ಅಂತಂದರೆ ಲೈಕ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ಫಿಶಸ್ಗೆ ಏನು ಮಸಾಲೆ ಪ್ರಿಪೇರ್ ಮಾಡಿಕೊಂಡು ಫಿಶ್ ಫ್ರೈ ಮಾಡಿರ್ತಾಳೋ ಅದೇ ರೀತಿ ಅದೇ ಮಸಾಲನೇ ಪ್ರಿಪೇರ್ ಮಾಡಿಕೊಂಡು ಫ್ರಾನ್ಸ್ ಮಾಡೋದನ್ನು ಸಹ ನಾವು ನೋಡಿದ್ದೀವಿ. ಅದೇ ಮಸಾಲನೇ ಏಡಿಗಾಗಿ ಏಡಿ ಮಾಡೋದನ್ನು ಸಹ ನಾವು ನೋಡಿದ್ವಿ. ಏನು ಅಷ್ಟೊಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ಲಿಲ್ಲ ರಕ್ಷಿತಾ ಕುಕ್ಕಿಂಗಲ್ಲಿ. ಜಸ್ಟ್ ಅವಳಿಗೆ ಏನು ಗೊತ್ತಿದೆಯೋ ಅದನ್ನೇ ಡಿಫ್ರೆಂಟಾಗಿ ಮಾಡಿ ಡಿಫ್ರೆಂಟ್ ಐಟಮ್ಸ್ಗೆ ಮಾಡಿ ಅವಳು ಅದನ್ನು ತಿಂದ್ಕೊಂಡು ಅದನ್ನೇ ತೃಪ್ತಿ ಪಡುವಂತಹ ವ್ಯಕ್ತಿ ರಕ್ಷಿತಾ ಶೆಟ್ಟಿ. ಬಟ್ ಇವಾಗ ಸುಮಾರು ಐಟಮ್ಸ್ಗಳನ್ನ ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನಲ್ಲಿ ಮಾಡಬೇಕಾಗತ್ತೆ. ಆ್ಯಂಡ್ ಅವಳು ಮಾಡುವಂತಹ ಅಡುಗೆ ಬಗ್ಗೆ ಕೂಡ ಅಲ್ಲಿ ಕೌಶಿಕ್ ಅವ್ರು ಯಾರು ಜಡ್ಜ್ ಆಗಿದ್ದಾರೆ ಅವ್ರು ಕೇಳಿದ್ದಾರೆ, ನಿನ್ಗೆ ಏನೇನು ಮಾಡೋಕ್ಕೆ ಬರುತ್ತೆ ಅಂತಂದರೆ ಚಿಕನ್ನು, ಮೀನು, ಬರೀ ಇದನ್ನೇ ಹೇಳ್ತಿದ್ದಾಳೆ. ಇದನ್ನು ಬಿಟ್ಟು ಬೇರೆ ಏನು ಬರುತ್ತೆ ಅಂದರೆ ಅಯ್ಯೋ ನನಗೇನೂ ಗೊತ್ತಿಲ್ಲ ಸರ್ ಅಂತ ಹೇಳಿ ನಗ್ತಿದ್ದಾಳೆ ರಕ್ಷಿತಾ ಶೆಟ್ಟಿ. ಆ್ಯಂಡ್ ಆ ಜೋಶ್ ಇದೆಯಲ್ಲ ಆ ಶೋನಲ್ಲಿ ರಕ್ಷಿತಾ ಶೆಟ್ಟಿ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಆ ಒಂದು ಜೋಶ್ ಇರುತ್ತಲ್ಲ, ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಪ್ರೆಸೆಂಟಬಲಾಗಿ ಕಾಣಿಸ್ತಿರ್ತಾಳೆ ರಕ್ಷಿತಾ ಶೆಟ್ಟಿ ಕ್ಯಾಮ್ರಾ ಮುಂದೆ ಬಂದಳು ಅಂತಂದರೆ. ಲೈಕ್ ಓವರಾಲ್ ಡೇ ಆ ಒಂದು ಜೋಶನ್ನ ಕ್ಯಾರಿ ಮಾಡ್ತಾಳೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಾವು ಬಿಗ್ ಬಾಸಲ್ಲಿ ನೋಡಿದಾಗಲೂ ಅಷ್ಟೇ, ಮಾರ್ನಿಂಗ್ ಏನು ಎನರ್ಜಿ ಇಟ್ಕೊಂಡಿದ್ದೊಳ್ತಿದ್ಲು ಅವಳು, ಮಲಗೋವರೆಗೂ ಕೂಡ ಅದೇ ಎನರ್ಜಿನ ಮೇಂಟೈನ್ ಮಾಡ್ತಿದ್ಲು. ಎಸ್, ಅಫ್ಕೋರ್ಸ್ ಹೋಗಿ ವಾಶ್ರೂಮಲ್ಲಿ ಅಥವಾ ಡ್ರೆಸ್ಸಿಂಗ್ ಚೇಂಜ್ ಮಾಡೋ ರೂಮಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತಿದ್ದಿದ್ದು ಉಂಟು. ಬಟ್ ಅವಳು ಎದ್ದಿದ್ದಾಳೆ ಅಂತಂದಾಗ ಕಂಪ್ಲೀಟ್ ಆ್ಯಕ್ಟಿವ್ ಆಗಿ ಇರ್ತಿದ್ಲು. ಆ ಒಂದು ಎನರ್ಜಿನ ಹೋಲ್ ಡೇ ಕ್ಯಾರಿ ಮಾಡಿಕೊಂಡೇ ಇರ್ತಿದ್ಲು ರಕ್ಷಿತಾ ಶೆಟ್ಟಿ. ಸೊ ಅದೇ ರೀತಿ ಇವಾಗ ಕ್ವಾಟ್ಲೆ ಕಿಚನಲ್ಲೂ ಅವಳ ಎನರ್ಜಿ ಹೋಲ್ ಡೇ ಇರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಹೋಲ್ ಡೇ ಶೂಟಿಂಗ್ ನಡೆಯೋದ್ರಿಂದ ಎಸ್, ಹೋಲ್ ಡೇ ಇರುತ್ತೆ ಅಂತ ಹೇಳಿ ಅನ್ಕೋತೀನಿ. ಆ್ಯಂಡ್ ಇನ್ನು ಯಾರೋ ಒಬ್ಬರು ಕಮೆಂಟ್ ಮಾಡಿದರು ರಕ್ಷಿತಾ ಶೆಟ್ಟಿ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ. ಏನಂತ ಅಂದರೆ, ರಕ್ಷಿತಾ ಶೆಟ್ಟಿನ 1.5 ಅವರಲ್ಲಿ ರಕ್ಷಿತಾ ಶೆಟ್ಟಿ ಎಲ್ಲಿರ್ತಾಳೆ ಅಂತಲೇ ಗೊತ್ತಾಗಲ್ಲ ಕ್ವಾಟ್ಲೆ ಕಿಚನಲ್ಲಿ. ರಕ್ಷಿತಾ ಶೆಟ್ಟಿ ಕಾಣಿಸೋದೇ ಇಲ್ಲ ಬಿಡಿ ಅಂತ ಹೇಳಿ ಕಮೆಂಟನ್ನು ಹಾಕಿದರು. ಆ್ಯಂಡ್ ಹಾಗೆ ಅವರು ಕೂಡ ರಿಯಾಲಿಟಿ ಶೋನಲ್ಲಿ ವರ್ಕ್ ಮಾಡ್ತಾರಂತೆ. ಜಸ್ಟ್ 1.5 ಅವರ್ ಇರುವಂಥ ಪ್ರಸಾರ ಆಗುವಂತಹ ಶೋನಲ್ಲಿ ನಿಮಗೆ ರಕ್ಷಿತಾ ಶೆಟ್ಟಿ ಕಾಣಿಸೋದೇ ಇಲ್ಲ ಬಿಡಿ ಅಂತ ಹೇಳಿ ಕಮೆಂಟನ್ನು ಹಾಕಿದರು. ಆ್ಯಂಡ್ ಇದೇ 1.5 ಅವರ್ ಪ್ರಸಾರ ಆಗ್ತಿದ್ದಂತಹ ಬಿಗ್ ಬಾಸಲ್ಲಿ ರಕ್ಷಿತಾ ಶೆಟ್ಟಿ ಇಷ್ಟು ಫೇಮಸ್ ಆದಳು. ಬಿಗ್ ಬಾಸ್ ಏನು ನಾವು ಹೋಲ್ ಡೇ ಕುತ್ಕೊಂಡು ನೋಡ್ತಿರ್ಲಿಲ್ಲ. ಎಸ್, ಅಫ್ಕೋರ್ಸ್ ಒಂದೊಂದು ಸತಿ ಟೈಮ್ ಸಿಕ್ಕಿದಾಗ ಲೈವಲ್ಲೂ ಕೂಡ ನಾವು ನೋಡಿದ್ದೀವಿ. ಜಿಯೋ ಹಾಟ್ಸ್ಟಾರ್ ಓಪನ್ ಮಾಡಿಕೊಂಡು ಲೈವಲ್ಲೂ ಕೂಡ ನಾವು ನೋಡಿದ್ದೀವಿ. ಬಟ್ ನೈಟ್ ಟೈಮ್ ಏನು ಪ್ರಸಾರ ಆಗ್ತಿತ್ತು 1.5 ಅವರು, ಆ ಒಂದು ವಿಡಿಯೋಸ್ಗಳನ್ನ ನಾವು ನೋಡಿನೇ, ಆ ಒಂದು ಎಪಿಸೋಡ್ಸ್ಗಳನ್ನು ನಾವು ನೋಡಿನೇ ರಕ್ಷಿತಾ ಶೆಟ್ಟಿನ ಇಷ್ಟಪಟ್ಟಿದ್ದು. ಅದೇ 1.5 ಅವರ್ ಈ ಶೋನಲ್ಲೂ ಸಹ ನಾವು ರಕ್ಷಿತಾ ಶೆಟ್ಟಿನ ನೋಡಿ ಇಷ್ಟಪಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ರಿಯಾಲಿಟಿ ಶೋನಲ್ಲಿ ಅವರು ವರ್ಕ್ ಮಾಡ್ತಾರಂತೆ. ರಿಯಾಲಿಟಿ ಶೋನಲ್ಲಿ ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಶೆಟ್ಟಿಯಿಂದ ಏನೇನು ಕಂಟೆಂಟ್ ಸಿಗುತ್ತೆ ಅಂತ ನಿಮಗೂ ಸಹ ಗೊತ್ತಾಗುತ್ತೆ. ನೋಡ್ತಾ ಇರಿ ರಕ್ಷಿತಾ ಶೆಟ್ಟಿ ಹೇಗೆ ಆ ಒಂದು ಇರೋ ಕಂಟೆಸ್ಟೆಂಟ್ಗಳಿಗೆಲ್ಲ ಸೆಡ್ ಹೊಡೆದು ಆ ಒಂದು ಶೋನಲ್ಲಿ ಹೇಗೆ ಟಾಪರ್ ಆಗ್ತಾಳೆ ಅಂತ ಹೇಳಿ. ಟಾಪರ್ ಇನ್ ದ ಸೆನ್ಸ್ ಅವಳು ಈ ಶೋನ ವಿನ್ ಆಗ್ತಾಳೆ ಅಂತ ನಾನು ಹೇಳ್ತಿಲ್ಲ, ಅಥವಾ ಆ ಶೋನಲ್ಲಿ ಎಲ್ರಿಗಿಂತ ವಿಭಿನ್ನವಾಗಿ ಏನೋ ಟ್ರೈ ಮಾಡಿ ಎಲ್ರಿಗಿಂತ ಬೇಷ್ ಅನ್ಸ್ಕೋತಾಳೆ ಅಂತ ಹೇಳ್ತಿಲ್ಲ. ಬಟ್ ಕಂಟೆಂಟ್ ಸಿಗುತ್ತೆ. ಆ ಒಂದು ಶೋಗೆ ಏನು TRP ಕೊಡೋದಕ್ಕೆ ಯಾವ ರೀತಿ ಕಂಟೆಂಟ್ ಬೇಕೋ ಆ ರೀತಿ ಕಂಟೆಂಟ್ ರಕ್ಷಿತಾ ಕಡೆಯಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ಬಿಟ್ಟಿರೋ ಪ್ರೋಮೋನಲ್ಲೇ ನೋಡಿ, ಮರ್ಗೆಂಡ್ಸು ಪಿಕ್ಚರ್ ಹಾಕಿಬಿಟ್ಟು ಇದನ್ನು ಏನು ಅಂತ ಕೇಳ್ತಿದ್ದಾರೆ. ಸೊ ಅವಳು ಅದನ್ನು ಥಿಂಕ್ ಮಾಡಿ ಏನೋ ಒಂದು ಹೆಸರನ್ನು ಹೇಳ್ತಿದ್ದಾಳೆ. ಆ ಹೆಸ್ರು ಏನು ಹೇಳಿದ್ಲು ಅನ್ನೋದು ನನಗೆ ನೆನಪಿಲ್ಲ. ಆ ಪ್ರೋಮೋನ ನೋಡಿದಾಗ ಅವಳು ಏನು ಹೇಳಿದ್ದಾಳೆ ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಆ ಒಂದು ಪದಾರ್ಥನ ನಾವು ಆ ರೀತಿ ಯಾವತ್ತೂ ಕರೆದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಜಡ್ಜಸ್ಸು ಕೂಡ ಇವಳು ಏನು ಹೇಳ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೋತಿದ್ದಾರೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿದ್ದಂತಹ ಆ್ಯಂಕರ್ ಸುಷ್ಮಾ ಅವರು ಕೂಡ ನಿಮ್ಮಿಬ್ಬರಿಗೆ ಏನೋ ಬೈದ್ಲು ಅವಳು ಅಂತ ಹೇಳ್ತಿದ್ದಾರೆ.
ಸೊ ಈ ರೀತಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ಅಲ್ಲೊಂದು ಮಜಾ ಕ್ರಿಯೇಟ್ ಆಗಿ ಅಲ್ಲೊಂದು ಕಾಮಿಡಿ ಸೃಷ್ಟಿಯಾಗಿ ಕಂಟೆಂಟ್ ಸಿಗೋದಂತೂ ಖಂಡಿತವಾಗ್ಲೂ ನಿಜ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಫೋಕಸ್ ಆಗೇ ಆಗ್ತಾಳೆ. ಈ ಒಂದು ಶೋನಲ್ಲೂ ಕೂಡ ಫೋಕಸ್ ಲೈಟ್ ರಕ್ಷಿತಾ ಶೆಟ್ಟಿ ಮೇಲೆ ಬಿದ್ದೇ ಬೀಳುತ್ತೆ. ಆ್ಯಂಡ್ ರಕ್ಷಿತಾ ಶೆಟ್ಟಿಯಿಂದ ಖಂಡಿತವಾಗ್ಲೂ ಕಂಟೆಂಟ್ ಸಿಗುತ್ತೆ. ನಾನು 100% ಶ್ಯೂರ್ ಹೇಳ್ತಿದ್ದೀನಿ ಅಂತ ಅಂದ್ಕೊಂಬೇಡಿ. ಆ್ಯಂಡ್ ರಕ್ಷಿತಾ ಶೆಟ್ಟಿಗೆ ಬಕೆಟ್ ಹಿಡಿತಿಲ್ಲ ಅಥವಾ ರಕ್ಷಿತಾ ಶೆಟ್ಟಿಗೆ PR ಕೆಲಸ ಮಾಡ್ತಿರೋದು ಅಂತ ನೀವು ಏನೇ ಹೇಳ್ಕೊಂಡ್ರೂ ಪರವಾಗಿಲ್ಲ. ರಕ್ಷಿತಾ ಶೆಟ್ಟಿ ಈ ಶೋನಲ್ಲೂ ಕೂಡ ಒಂದು ಸ್ಪಾಟ್ಲೈಟನ್ನು ಕ್ರಿಯೇಟ್ ಮಾಡ್ಕೋತಾಳೆ ನನ್ನ ಪ್ರಕಾರ. ಯಾಕಂದರೆ ಅವಳಿಗೆ ಯಾವ ಸಿಚುಯೇಷನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಕೆಲವರು ಜನಗಳನ್ನ ಯೂಸ್ ಮಾಡ್ಕೋತಾರೆ. ಅವರ ಒಂದು TRP ಅಥವಾ ಅವರ ಒಂದು ನೇಮ್ ಫೇಮನ್ನು ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ಕೆಲವರು ಬೇರೆ ಜನಗಳನ್ನ ಯೂಸ್ ಮಾಡ್ಕೋತಾರೆ. ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಇಲ್ಲ. ಅವಳ ಒಂದು ಓನ್ ಟ್ಯಾಲೆಂಟಿಂದ ಅವಳು ಕಿರ್ಚಾಡ್ತಾಳೋ, ಎಗರಾಡ್ತಾಳೋ, ಅಥವಾ ಬೇರೆ ಸ್ಲ್ಯಾಂಗನ್ನು ಯೂಸ್ ಮಾಡ್ಕೊಂಡು ಮಾತಾಡ್ತಾಳೋ, ಅಥವಾ ಬೇರೆ ರೀತಿ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಮಾತಾಡ್ತಾಳೋ ಏನೋ ಗೊತ್ತಿಲ್ಲ. ಕಂಪ್ಲೀಟ್ ಎಫರ್ಟ್ಸ್ ಅವಳದೇ ಆಗಿರುತ್ತೆ. ಅವಳ ಒಂದು ಎಫರ್ಟ್ಸಿಂದನೇ ಅವಳು ಸ್ಪಾಟ್ಲೈಟನ್ನು ಪಡೆದುಕೊಳ್ತಾಳೆ. ಬೇರೆ ಯಾರನ್ನೋ ಇಟ್ಕೊಂಡು ಇವಳು ಅಲ್ಲಿ TRP ತೊಗೊಳ್ಳುವಂತಹ ಅವಶ್ಯಕತೆ ಅಥವಾ ಇವಳು ಬೆಳೆಯುವಂತಹ ಅವಶ್ಯಕತೆ ರಕ್ಷಿತಾ ಶೆಟ್ಟಿಗಿಲ್ಲ. ಅವಳಿಗೆ ಗೊತ್ತಿದೆ ಅವಳ ಟ್ಯಾಲೆಂಟ್ ಏನು ಅನ್ನೋದು. ಜನಗಳಿಗೆ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಸಹ ರಕ್ಷಿತಾ ಶೆಟ್ಟಿ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಸೊ ಆ ಒಂದು ಬೇಸಿಸ್ ಮೇಲೇ ಅವಳು ಕ್ವಾಟ್ಲೆ ಕಿಚನ್ ಮೇಲೂ ಸಹ ವರ್ಕ್ ಮಾಡಿರ್ತಾಳೆ. ಸೊ ಅದೇ ಪ್ರಕಾರ ಬಂದು ಅಲ್ಲಿ ಪರ್ಫಾಮೆನ್ಸನ್ನು ಕೊಡ್ತಾಳೆ. ಆ್ಯಂಡ್ ಇನ್ನು ಪ್ರೋಮೋನ ನೋಡಿದಾಗ ರಕ್ಷಿತಾ ಶೆಟ್ಟಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತ ಎದ್ದು ಕಾಣಿಸ್ತಿದೆ. ಫುಲ್ ಟಪಾನ್ ಮುಚ್ಚಿ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡಿರೋದು ಸಹ ಗೊತ್ತಾಗ್ತಿದೆ. ಆ್ಯಂಡ್ ಎಷ್ಟೋ ಜನ ಕೇಳ್ತಿದ್ದೀರಾ ರಕ್ಷಿತಾ ಶೆಟ್ಟಿ ಟಾಪಿಕ್ಸ್ ಅಷ್ಟೇನಾ ಇರೋದು ನಿಮಗೆ ಮಾಡೋದಕ್ಕೆ ಅಂತ ಹೇಳಿ. ನನ್ನ ಚಾನಲಲ್ಲಿ ನಾನು ರಕ್ಷಿತಾ ಶೆಟ್ಟಿ ಟಾಪಿಕ್ಸ್ ಹಾಕಿದ್ರೇ ಜಾಸ್ತಿ ಜನ ನೋಡೋದು. ಯಾಕಂದರೆ ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು ಇವಾಗ ನನ್ನ ಚಾನಲ್ ನೋಡ್ತಿರೋದ್ರಿಂದ ನನ್ನ ಚಾನಲ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ, ನನ್ನ ವ್ಯೂವರ್ಸ್ಗೆ ಏನು ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಬೇರೆ ಕಂಟೆಂಟ್ಗಳನ್ನು ಸಹ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ರಕ್ಷಿತಾ ಶೆಟ್ಟಿನ ಆನ್ ಸ್ಕ್ರೀನ್ ನೋಡೋದಕ್ಕೆ ರೆಡಿ ಆಗಿದ್ದೀರಾ, ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.